ಟೀಸರೇ ಒಂದು ಔಟ್ಪುಟ್ ಕಮರ್ಷಿಯಲ್ ಆಗಿ ಬಹಳ ಅದ್ಭುತವಾಗಿ ಕಾಣಿಸ್ತು. ಅಂಡ್ ಗೆಳೆಯ ಶ್ರೀ ಅವರು ಈಸ್ ಅ ವೆರಿ ಆನೆಸ್ಟ್ ಪರ್ಸನ್. ನನಗೆ ಗೊತ್ತಿರಂಗೆ ಆನೆಸ್ಟಿ ಇಲ್ಲಿರ್ತದೆ, ಇಲ್ಲಲ್ಲ. ಸೊ ಇಲ್ಲಿ ಆನೆಸ್ಟ್ ಆಗಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ ಶ್ರೀ. ಅವ್ರಿಗೆ ಅಭಿನಂದನೆಗಳು ಮತ್ತು ಸಿನಿಮಾ ಚೆನ್ನಾಗಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಅವಾರ್ಡ್ ರಿವಾರ್ಡ್ ಎಲ್ಲ ಅವನು ಕೊಡೋದು. ನಮ್ಮ ಕರ್ನಾಟಕದ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ, ಖುಷಿ ಆಗ್ತದೆ. ಒಂದು ಕನ್ನಡ ಸಿನಿಮಾ ನಿಂತ್ಕೊಂಡ್ರೆ ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಒಂದಷ್ಟು ಮತ್ತೆ ಸಂಚಲನಗಳು ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಆಸೆ ಶಬರಿ ನೋಡಿದ್ಮೇಲೆ ಒಂಚೂರು ಅನ್ನಿಸ್ತು. ಖಂಡಿತವಾಗ್ಲೂ ಇದು ಚೆನ್ನಾಗಿ ಮುಂದೆ ಹೋಗುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ಗಳಿದೆ, ಎಮೋಷನ್ಸ್ ಕಾಣುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ. ಲಾರಿ ಸರ್ ಹೇಳ್ದಂಗೆ ಮ್ಯೂಸಿಕ್ ವಾಸ್ ಗುಡ್ ಆ್ಯಂಡ್ ಆ್ಯಕ್ಷನ್ ವಾಸ್ ರಿಯಲಿ ಎಕ್ಸ್ಟ್ರಾಡಿನರಿ. ನಂಗೆ ತುಂಬ ಇಷ್ಟ ಆಯಿತು. ಜನ ಕೇಳೋದೇ, ಒಂದು 2 hours ನಾವು ಥಿಯೇಟ್ರಿಗೆ ಬರ್ತೀವಿ, ನಾವು ಮನೇಲಿ ನಮ್ಮದೇ 108 ಗೋಳು ಇರ್ತದೆ, ಅಥವಾ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಬದುಕಿನಲ್ಲೂ ಅವ್ರವ್ರದ್ದೇ ಆದಂಥ ಒಂದು ಅವ್ಯವಸ್ಥೆಗಳು, ಗೋಳುಗಳು ಏನೋ ಇರ್ತದೆ. 1.5 ಗಂಟೆ 2 ಗಂಟೆ ಬಂದಾಗ ಅಲ್ಲೂ ನಾವು ಸಮಸ್ಯೆಗಳು, ಸಂಕಷ್ಟಗಳು ತೋರಿಸ್ಬಿಟ್ಟಾಗ ಅವ್ರಿಗೆ ಬೇಸರ ಆಗ್ಬೋದು. ಮೇ ಬಿ ಒನ್ ಆಸ್ಪೆಕ್ಟ್ ಎಂಟರ್ಟೈನ್ಮೆಂಟ್ ಈಸ್ ದ ಬೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಎತ್ತಿ ಕಾಣ್ತಾ ಇದೆ. ಆ್ಯಂಡ್ ಇಬ್ಬರು ನ್ಯೂ ಕಮರ್ಸ್ ಅಂತ ಅನ್ಸೋದೇ ಇಲ್ಲ ನನಗೆ. ಹೀರೋ ಮಾಡಿರುವಂಥ ವ್ಯಕ್ತಿ, ಆತನ ಎಕ್ಸ್ಪ್ರೆಷನ್, ಎಮೋಷನ್ಸು, ರಿಯಾಕ್ಷನ್ಸ್, ಮತ್ತು ಆ ಹುಡುಗಿ ಕೂಡ, ಚಿಕ್ಕ ಹುಡುಗಿ ಬಿಡಿ, ಆಲ್ರೆಡಿ ಸ್ಕೋರ್ ಮಾಡಿದಾಳು ಅವಳು ಸ್ಮಾಲ್ ಸ್ಕ್ರೀನಲ್ಲಿ. ಇದರಲ್ಲೂ 100% ಸ್ಕೋರ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲ ನಟಿಯರು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಥವಾ ಕಾಣಿಸ್ತಾ ಇದೆ. ಅದು ಸಿನಿಮಾಕ್ಕೆ ಒಳ್ಳೇದಾಗಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಒಂದು ವಿಷಯ ನಾನು ಮುಗಿಸೋ ಮುಂಚೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 3 ಜನ ಅನ್ನದಾತರು, ಅವ್ರುಗಳು ಧೈರ್ಯ ಮಾಡಿ ಮುಂದೆ ಬರ್ದಿದ್ರೆ ಸಿನಿಮಾಗಳಾಗಲ್ಲ. ಇದು ಬಂದಿದ್ದಾರೆ, ಅವ್ರಿಗೂ ಕೂಡ ಕೈ ಹಿಡಿಬೇಕು ಆ ಕಲಾದೇವತೆ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ಅವರು ಅಂಥವ್ರು ಮುಂದೆ ಬಂದಾಗ ಒಂದು 80, 100, 120, 150 ಕುಟುಂಬಗಳಿಗೆ ಒಂದು ಆಸರೆ ಆಗುತ್ತೆ. ಒಂದು 2-3 ತಿಂಗಳು, 4 ತಿಂಗಳು ಒಂದು ಟ್ರಾವೆಲ್ ಆಗುತ್ತೆ ಅನ್ನುವಂಥ ಒಂದು ಆಸೆ. ಸರ್, ವಿಶ್ ಯು ಆಲ್ ದ ಬೆಸ್ಟ್. ಸಕ್ಸಸ್ ಆಗಲಿ, ಸಿನಿಮಾ ಚೆನ್ನಾಗಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಯಾಕೆ ಬರೋಲ್ಲ? ಬಂದೇ ಬರ್ತಾರೆ. ಚೆನ್ನಾಗಿರಲಿ, ಚೆನ್ನಾಗಿ ಆಗಲಿ ಅಂತ ಮನಸಾರೆ ಹಾರೈಸ್ತಾ, ಮತ್ತೊಂದು ಆವರ್ತಿ ಅವ್ರು ಹೊರಟ ಅಂತ ನಂಗೆ ಕರೆಯೋಕ್ಕೆ ಇಷ್ಟನೇ ಇಲ್ಲ. ಯಾಕಂದರೆ ಅವ್ರು ಅಷ್ಟು ಮೃದು ಸ್ವಭಾವದವರು. ಅವರು ಟೈಟ್ಲಿಂದಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಹೊರಟ ಶ್ರೀ ಅಂತ. ಶ್ರೀ ಆ್ಯಂಡ್ ಟೀಮ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮನಸಾರೆ ಹಾರೈಸ್ತೀನಿ. ನಮಸ್ಕಾರ.